ಆಟೋ ಚಾಲಕರು ಗ್ಯಾಸ್ ಸಿಗದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 3 ದಿವಸಗಳಿಂದಾಗಿ ಸರಿಯಾಗಿ ಆಟೋ ಗ್ಯಾಸ್ ಲಭ್ಯ ಆಗ್ತಾ ಇಲ್ಲ. ಆಟೋ ಗ್ಯಾಸ್ ಲಭ್ಯ ಆಗದೆ ಆಟೋ ಚಾಲಕರು ಸದ್ಯ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸದ್ಯ ನಾನೀಗ ರಾಜಾಜಿನಗರ ಫಸ್ಟ್ ಬ್ಲಾಕ್ ಅಲ್ಲಿರುವಂತಹ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಇದ್ದೀನಿ. ಇಲ್ಲಿ LPG ಗ್ಯಾಸ್ಗಾಗಿ ಜನ ಕ್ಯೂ ನಿಂತಿದ್ದಾರೆ, ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಸುಮಾರು 5 ಕಿಲೋಮೀಟರ್ ನಷ್ಟು ದೂರಕ್ಕೂ ಕೂಡ ಈ ಒಂದು ಆಟೋಗಳು ಕ್ಯೂ ನಿಂತಿರುವಂಥದ್ದು ಸದ್ಯ ಗಮನಿಸ್ತಾ ಇರಬಹುದು. ರಾಜಾಜಿನಗರ ಫಸ್ಟ್ ಬ್ಲಾಕ್ ನಿಂದಾಗಿ ಗಾಯತ್ರಿ ನಗರ MTK ರೋಡ್ ವರೆಗೂ ಕೂಡ ಈ ಒಂದು ಕ್ಯೂ ಮುಂದುವರೆದಿರುವಂಥದ್ದು. ಅದರ ಜೊತೆಗೆ ನಿನ್ನೆ ರಾತ್ರಿ ಬಂದು ಕೂಡ ಇಲ್ಲಿ ಆಟೋಗಳನ್ನ ಹಾಕಿ ಆಟೋ ಚಾಲಕರು ಇಲ್ಲೇ ನಿದ್ದೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು, ಇಲ್ಲೇ ತಮ್ಮ ವಾಸ್ತವ್ಯವನ್ನ ಹೂಡುವಂತಹ ಕೆಲಸವನ್ನ ಮಾಡಿದ್ರು. ಗ್ಯಾಸ್ ಸಿಗೋದಿಲ್ಲ ಅನ್ನುವಂತ ಆತಂಕ, ಅದರ ಜೊತೆಗೆ ಗ್ಯಾಸ್ ಸಿಗದೇ ಇದ್ರೆ ಬದುಕು ಹೇಗೆ ಅನ್ನುವಂತ ಒಂದು ಕಡೆಯಲ್ಲಿ ಭಯ. ಈ ನಿಟ್ಟಿನಲ್ಲಿ ಜನ ಸಂಪೂರ್ಣವಾಗಿ ಆಟೋ ಚಾಲಕರು ಇಲ್ಲೇ ತಮ್ಮ ವಾಸ್ತವ್ಯವನ್ನ ಹೂಡಿರುವಂಥದ್ದು. ಸುಮಾರು 5 ಕಿಲೋಮೀಟರ್ ನಷ್ಟು ದೂರಕ್ಕೂ ಕೂಡ ಈ ಒಂದು ಕ್ಯೂ ವಿಸ್ತರಿಸ್ತಾ ಇದೆ. ಈ ಮಧ್ಯದಲ್ಲಿ ಆಟೋ ಚಾಲಕರಿಗೆ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಬಂಕ್ ಮ್ಯಾನೇಜರ್ ಅದರ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳ ಕೂಡ ನೀಡ್ತಾ ಇರುವಂತದ್ದು. ಪ್ರಮುಖವಾಗಿ ಗ್ರಾಹಕರಲ್ಲಿ ಗರಿಷ್ಠ ಪ್ರಮಾಣ 400 ರೂಪಾಯಿಗೆ ಮಾತ್ರ ಗರಿಷ್ಠ ಪ್ರಮಾಣವಾಗಿ ಗ್ಯಾಸ್ ಅನ್ನ ಹಾಕ್ಲಿಕ್ಕೆ ಅವಕಾಶ ಇದೆ. ಅದರನ್ನ ಹೊರತುಪಡಿಸಿ ಯಾವುದೇ ಗರಿಷ್ಠ ಪ್ರಮಾಣದಲ್ಲಿ ಗ್ಯಾಸ್ ಹಾಕೋದಕ್ಕೆ ಅವಕಾಶ ಇಲ್ಲ ಅನ್ನುವಂತ ಒಂದು ಸೂಚನಾ ಫಲಕವನ್ನ ಕೂಡ ನೀಡಿರುವಂತದ್ದು. ಯಾಕಂತ ಹೇಳಿದ್ರೆ ಗ್ಯಾಸ್ ಸರಬರಾಜು ಕಡಿಮೆ ಇದೆ, ಅದರ ಜೊತೆಗೆ ಸರಬರಾಜು ಕಮ್ಮಿ ಇರೋದ್ರಿಂದಾಗಿ ಡಿಮ್ಯಾಂಡ್ ಕೂಡ ಹೆಚ್ಚಳಾಗಿದೆ. ಸುತ್ತಮುತ್ತಲಿನ ಗ್ಯಾಸ್ ಬಂಕ್ಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಈ ನಿಟ್ಟಿನಲ್ಲಿ ಸುಮಾರು ಸಾವಿರಾರು ಆಟೋಗಳು ಈ ಒಂದು ಜಾಗಕ್ಕೆ ಬಂದು ಇರ್ತವೆ. ಅಂತಹ ಸಂದರ್ಭದಲ್ಲಿ ಎಲ್ಲಾ ಆಟೋ ಚಾಲಕರಿಗೆ ಗ್ಯಾಸ್ ಸಿಗೋದು ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ಫುಲ್ ಟ್ಯಾಂಕ್ ಮಾಡಿಸೋದು ಬೇಡ, ಎಲ್ಲಾ ಆಟೋ ಚಾಲಕರು 400 ರೂಪಾಯಿಗೆ ಹಾಕಿ ಅನ್ನುವಂತಹ ಒಂದು ಸೂಚನೆಯನ್ನ ನೀಡಿರುವಂತದ್ದು. ಇನ್ನು ಕಳೆದ 2 ದಿವಸಗಳ ಹಿಂದೆ ಇದೇ ಜಾಗದಲ್ಲಿ ಸಂಪೂರ್ಣವಾಗಿ ಜಗಳ ಆಗಿತ್ತು. ಆಟೋ ಚಾಲಕರು ರಸ್ತೆಯನ್ನ ತಡೆಯುವಂತ ಕೆಲಸವನ್ನ ಮಾಡಿದ್ರು. ಈ ನಿಟ್ಟಿನಲ್ಲಿ ಪೊಲೀಸ್ ಭದ್ರತೆಯನ್ನ ಕೂಡ ಇದೀಗ ಒದಗಿಸಿರುವಂತದ್ದು. ಯಾವುದೇ ರೀತಿಯಾದಂತಹ ಗಲಾಟೆಗಳು ಆಗದೆ ಇರಲಿ ಅನ್ನುವಂತಹ ಕಾರಣಕ್ಕೆ ಬಂಕ್ನ ಸುತ್ತಮುತ್ತ ಸುಬ್ರಹ್ಮಣ್ಯ ನಗರ ಪೊಲೀಸರು ಒಂದು ಬಿಗಿ ಬಂದೋಬಸ್ತನ್ನು ನೀಡಿರುವಂತದ್ದು. ಎಲ್ಲ ಆಟೋ ಚಾಲಕರಿಗೆ ಖುದ್ದಾಗಿ ತಾವೇ 400 ರೂಪಾಯಿಗೆ ಹಾಕ್ಸಿ ಅನ್ನುವಂತಹ ಕೆಲಸವನ್ನ ಪೊಲೀಸ್ ಸಿಬ್ಬಂದಿ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಒಂದು ಕಡೆಯಲ್ಲಿ ಗ್ಯಾಸ್ಗಾಗಿ ಆಟೋ ಚಾಲಕರು ಅಲದಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ನೀಡೋದಕ್ಕೆ ಬಂಕ್ ಮಾಲೀಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇರುವಂತಹ ಸಾವಿರಾರು ಆಟೋಗಳಿಗೆ ಗ್ಯಾಸ್ ನೀಡಲೇ ಹೋದ್ರೆ ಗಲಾಟೆಗಳಾಗತ್ತೆ, ಮತ್ತೆ ಮಾತಿನ ಚಕಮಕಿಗಳಾಗತ್ತೆ. ಈ ನಿಟ್ಟಿನಲ್ಲಿ ಎಲ್ಲಾ ಆಟೋ ಚಾಲಕರುಗಳಿಗೂ ಗ್ಯಾಸ್ ನೀಡುವಂತಹ ಭರವಸೆಯೊಂದಿಗೆ ಸದ್ಯ ಇದೀಗ ಆಟೋ ಚಾಲಕರ ಕ್ಯೂ ಅನ್ನ ಸಂಭಾಳಿಸುವಂತ ಕೆಲಸವನ್ನ ಬಂಕ್ ಮಾಲೀಕರು ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಯಾವುದೇ ರೀತಿಯಾದಂತಹ ಗಲಾಟೆಗಳಾಗಿರ್ಬೋದು, ಮಾತಿನ ವಾಗ್ವಾದ ಆಗಿರ್ಬೋದು ನಡೀದೇ ಇರಲಿ ಅಂತ ಹೇಳಿ ಪೊಲೀಸ್ ಬಿಗಿ ಬಂದೋಬಸ್ತು ಕೂಡ ನಡೀತಾ ಇರುವಂತದ್ದು. ಒಟ್ಟಿನಲ್ಲಿ ಆಟೋ ಚಾಲಕರು ಪರದಾಡ್ತಾ ಇದ್ರೆ ಗ್ಯಾಸ್ ಸಿಗಲ್ವಾ ಅನ್ನುವಂತ ಆತಂಕ ಮತ್ತಷ್ಟು ಆಟೋ ಚಾಲಕರಲ್ಲಿ ಹೆಚ್ಚಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಟೋ ಚಾಲಕರು ಗ್ಯಾಸ್ ಸಿಗದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 3 ದಿವಸಗಳಿಂದಾಗಿ ಸರಿಯಾಗಿ ಆಟೋ ಗ್ಯಾಸ್ ಲಭ್ಯ ಆಗ್ತಾ ಇಲ್ಲ. ಆಟೋ ಗ್ಯಾಸ್ ಲಭ್ಯ ಆಗದೆ ಆಟೋ ಚಾಲಕರು ಸದ್ಯ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸದ್ಯ ನಾನೀಗ ರಾಜಾಜಿನಗರ ಫಸ್ಟ್ ಬ್ಲಾಕ್ ಅಲ್ಲಿರುವಂತಹ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಇದ್ದೀನಿ. ಇಲ್ಲಿ LPG ಗ್ಯಾಸ್ಗಾಗಿ ಜನ ಕ್ಯೂ ನಿಂತಿದ್ದಾರೆ, ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಸುಮಾರು 5 ಕಿಲೋಮೀಟರ್ ನಷ್ಟು ದೂರಕ್ಕೂ ಕೂಡ ಈ ಒಂದು ಆಟೋಗಳು ಕ್ಯೂ ನಿಂತಿರುವಂಥದ್ದು ಸದ್ಯ ಗಮನಿಸ್ತಾ ಇರಬಹುದು. ರಾಜಾಜಿನಗರ ಫಸ್ಟ್ ಬ್ಲಾಕ್ ನಿಂದಾಗಿ ಗಾಯತ್ರಿ ನಗರ MTK ರೋಡ್ ವರೆಗೂ ಕೂಡ ಈ ಒಂದು ಕ್ಯೂ ಮುಂದುವರೆದಿರುವಂಥದ್ದು. ಅದರ ಜೊತೆಗೆ ನಿನ್ನೆ ರಾತ್ರಿ ಬಂದು ಕೂಡ ಇಲ್ಲಿ ಆಟೋಗಳನ್ನ ಹಾಕಿ ಆಟೋ ಚಾಲಕರು ಇಲ್ಲೇ ನಿದ್ದೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು, ಇಲ್ಲೇ ತಮ್ಮ ವಾಸ್ತವ್ಯವನ್ನ ಹೂಡುವಂತಹ ಕೆಲಸವನ್ನ ಮಾಡಿದ್ರು. ಗ್ಯಾಸ್ ಸಿಗೋದಿಲ್ಲ ಅನ್ನುವಂತ ಆತಂಕ, ಅದರ ಜೊತೆಗೆ ಗ್ಯಾಸ್ ಸಿಗದೇ ಇದ್ರೆ ಬದುಕು ಹೇಗೆ ಅನ್ನುವಂತ ಒಂದು ಕಡೆಯಲ್ಲಿ ಭಯ. ಈ ನಿಟ್ಟಿನಲ್ಲಿ ಜನ ಸಂಪೂರ್ಣವಾಗಿ ಆಟೋ ಚಾಲಕರು ಇಲ್ಲೇ ತಮ್ಮ ವಾಸ್ತವ್ಯವನ್ನ ಹೂಡಿರುವಂತದ್ದು. ಸುಮಾರು 5 ಕಿಲೋಮೀಟರ್ ನಷ್ಟು ದೂರಕ್ಕೂ ಕೂಡ ಈ ಒಂದು ಕ್ಯೂ ವಿಸ್ತರಿಸ್ತಾ ಇದೆ. ಈ ಮಧ್ಯದಲ್ಲಿ ಆಟೋ ಚಾಲಕರಿಗೆ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಬಂಕ್ ಮ್ಯಾನೇಜರ್ ಅದರ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳ ಕೂಡ ನೀಡ್ತಾ ಇರುವಂತದ್ದು. ಪ್ರಮುಖವಾಗಿ ಗ್ರಾಹಕರಲ್ಲಿ ಗರಿಷ್ಠ ಪ್ರಮಾಣ 400 ರೂಪಾಯಿಗೆ ಮಾತ್ರ ಗರಿಷ್ಠ ಪ್ರಮಾಣವಾಗಿ ಗ್ಯಾಸ್ ಅನ್ನ ಹಾಕ್ಲಿಕ್ಕೆ ಅವಕಾಶ ಇದೆ. ಅದರನ್ನ ಹೊರತುಪಡಿಸಿ ಯಾವುದೇ ಗರಿಷ್ಠ ಪ್ರಮಾಣದಲ್ಲಿ ಗ್ಯಾಸ್ ಹಾಕೋದಕ್ಕೆ ಅವಕಾಶ ಇಲ್ಲ ಅನ್ನುವಂತ ಒಂದು ಸೂಚನಾ ಫಲಕವನ್ನ ಕೂಡ ನೀಡಿರುವಂತದ್ದು. ಯಾಕಂತ ಹೇಳಿದ್ರೆ ಗ್ಯಾಸ್ ಸರಬರಾಜು ಕಡಿಮೆ ಇದೆ, ಅದರ ಜೊತೆಗೆ ಸರಬರಾಜು ಕಮ್ಮಿ ಇರೋದ್ರಿಂದಾಗಿ ಡಿಮ್ಯಾಂಡ್ ಕೂಡ ಹೆಚ್ಚಳಾಗಿದೆ. ಸುತ್ತಮುತ್ತಲಿನ ಗ್ಯಾಸ್ ಬಂಕ್ಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಈ ನಿಟ್ಟಿನಲ್ಲಿ ಸುಮಾರು ಸಾವಿರಾರು ಆಟೋಗಳು ಈ ಒಂದು ಜಾಗಕ್ಕೆ ಬಂದು ಇರ್ತವೆ. ಅಂತಹ ಸಂದರ್ಭದಲ್ಲಿ ಎಲ್ಲಾ ಆಟೋ ಚಾಲಕರಿಗೆ ಗ್ಯಾಸ್ ಸಿಗೋದು ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ಫುಲ್ ಟ್ಯಾಂಕ್ ಮಾಡಿಸೋದು ಬೇಡ, ಎಲ್ಲಾ ಆಟೋ ಚಾಲಕರು 400 ರೂಪಾಯಿಗೆ ಹಾಕಿ ಅನ್ನುವಂತಹ ಒಂದು
ಸೂಚನೆಯನ್ನ ನೀಡಿರುವಂತದ್ದು. ಇನ್ನು ಕಳೆದ 2 ದಿವಸಗಳ ಹಿಂದೆ ಇದೇ ಜಾಗದಲ್ಲಿ ಸಂಪೂರ್ಣವಾಗಿ ಜಗಳ ಆಗಿತ್ತು. ಆಟೋ ಚಾಲಕರು ರಸ್ತೆಯನ್ನ ತಡೆಯುವಂತ ಕೆಲಸವನ್ನ ಮಾಡಿದ್ರು. ಈ ನಿಟ್ಟಿನಲ್ಲಿ ಪೊಲೀಸ್ ಭದ್ರತೆಯನ್ನ ಕೂಡ ಇದೀಗ ಒದಗಿಸಿರುವಂತದ್ದು. ಯಾವುದೇ ರೀತಿಯಾದಂತಹ ಗಲಾಟೆಗಳು ಆಗದೆ ಇರಲಿ ಅನ್ನುವಂತಹ ಕಾರಣಕ್ಕೆ ಬಂಕ್ನ ಸುತ್ತಮುತ್ತ ಸುಬ್ರಹ್ಮಣ್ಯ ನಗರ ಪೊಲೀಸರು ಒಂದು ಬಿಗಿ ಬಂದೋಬಸ್ತನ್ನು ನೀಡಿರುವಂತದ್ದು. ಎಲ್ಲ ಆಟೋ ಚಾಲಕರಿಗೆ ಖುದ್ದಾಗಿ ತಾವೇ 400 ರೂಪಾಯಿಗೆ ಹಾಕ್ಸಿ ಅನ್ನುವಂತಹ ಕೆಲಸವನ್ನ ಪೊಲೀಸ್ ಸಿಬ್ಬಂದಿ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಒಂದು ಕಡೆಯಲ್ಲಿ ಗ್ಯಾಸ್ಗಾಗಿ ಆಟೋ ಚಾಲಕರು ಅಲದಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ನೀಡೋದಕ್ಕೆ ಬಂಕ್ ಮಾಲೀಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇರುವಂತಹ ಸಾವಿರಾರು ಆಟೋಗಳಿಗೆ ಗ್ಯಾಸ್ ನೀಡಲೇ ಹೋದ್ರೆ ಗಲಾಟೆಗಳಾಗತ್ತೆ, ಮತ್ತೆ ಮಾತಿನ ಚಕಮಕಿಗಳಾಗತ್ತೆ. ಈ ನಿಟ್ಟಿನಲ್ಲಿ ಎಲ್ಲಾ ಆಟೋ ಚಾಲಕರುಗಳಿಗೂ ಗ್ಯಾಸ್ ನೀಡುವಂತಹ ಭರವಸೆಯೊಂದಿಗೆ ಸದ್ಯ ಇದೀಗ ಆಟೋ ಚಾಲಕರ ಕ್ಯೂ ಅನ್ನ ಸಂಭಾಳಿಸುವಂತ ಕೆಲಸವನ್ನ ಬಂಕ್ ಮಾಲೀಕರು ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಯಾವುದೇ ರೀತಿಯಾದಂತಹ ಗಲಾಟೆಗಳಾಗಿರ್ಬೋದು, ಮಾತಿನ ವಾಗ್ವಾದ ಆಗಿರ್ಬೋದು ನಡೀದೇ ಇರಲಿ ಅಂತ ಹೇಳಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ನಡೀತಾ ಇರುವಂತದ್ದು. ಒಟ್ಟಿನಲ್ಲಿ ಆಟೋ ಚಾಲಕರು ಪರದಾಡ್ತಾ ಇದ್ರೆ ಗ್ಯಾಸ್ ಸಿಗಲ್ವಾ ಅನ್ನುವಂತ ಆತಂಕ ಮತ್ತಷ್ಟು ಆಟೋ ಚಾಲಕರಲ್ಲಿ ಹೆಚ್ಚಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಟೋ ಚಾಲಕರು ಗ್ಯಾಸ್ ಸಿಗದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 3 ದಿವಸಗಳಿಂದಾಗಿ ಸರಿಯಾಗಿ ಆಟೋ ಗ್ಯಾಸ್ ಲಭ್ಯ ಆಗ್ತಾ ಇಲ್ಲ. ಆಟೋ ಗ್ಯಾಸ್ ಲಭ್ಯ ಆಗದೆ ಆಟೋ ಚಾಲಕರು ಸದ್ಯ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸದ್ಯ ನಾನೀಗ ರಾಜಾಜಿನಗರ ಫಸ್ಟ್ ಬ್ಲಾಕ್ ಅಲ್ಲಿರುವಂತಹ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಇದ್ದೀನಿ. ಇಲ್ಲಿ LPG ಗ್ಯಾಸ್ಗಾಗಿ ಜನ ಕ್ಯೂ ನಿಂತಿದ್ದಾರೆ, ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಸುಮಾರು 5 ಕಿಲೋಮೀಟರ್ನಷ್ಟು ದೂರಕ್ಕೂ ಕೂಡ ಈ ಒಂದು ಆಟೋಗಳು ಕ್ಯೂ ನಿಂತಿರುವಂಥದ್ದು ಸದ್ಯ ಗಮನಿಸ್ತಾ ಇರಬಹುದು. ರಾಜಾಜಿನಗರ ಫಸ್ಟ್ ಬ್ಲಾಕ್ನಿಂದಾಗಿ ಗಾಯತ್ರಿ ನಗರ MTK ರೋಡ್ ವರೆಗೂ ಕೂಡ ಈ ಒಂದು ಕ್ಯೂ ಮುಂದುವರೆದಿರುವಂಥದ್ದು. ಅದರ ಜೊತೆಗೆ ನಿನ್ನೆ ರಾತ್ರಿ ಬಂದು ಕೂಡ ಇಲ್ಲಿ ಆಟೋಗಳನ್ನ ಹಾಕಿ ಆಟೋ ಚಾಲಕರು ಇಲ್ಲೇ ನಿದ್ದೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು, ಇಲ್ಲೇ ತಮ್ಮ ವಾಸ್ತವ್ಯವನ್ನ ಹೂಡುವಂತಹ ಕೆಲಸವನ್ನ ಮಾಡಿದ್ರು. ಗ್ಯಾಸ್ ಸಿಗೋದಿಲ್ಲ ಅನ್ನುವಂತ ಆತಂಕ, ಅದರ ಜೊತೆಗೆ ಗ್ಯಾಸ್ ಸಿಗದೆ ಇದ್ರೆ ಬದುಕು ಹೇಗೆ ಅನ್ನುವಂತ ಒಂದು ಕಡೆಯಲ್ಲಿ ಭಯ. ಈ ನಿಟ್ಟಿನಲ್ಲಿ ಜನ ಸಂಪೂರ್ಣವಾಗಿ ಆಟೋ ಚಾಲಕರು ಇಲ್ಲೇ ತಮ್ಮ ವಾಸ್ತವ್ಯವನ್ನ ಹೂಡಿರುವಂಥದ್ದು. ಸುಮಾರು 5 ಕಿಲೋಮೀಟರ್ನಷ್ಟು ದೂರಕ್ಕೂ ಕೂಡ ಈ ಒಂದು ಕ್ಯೂ ವಿಸ್ತರಿಸ್ತಾ ಇದೆ. ಈ ಮಧ್ಯದಲ್ಲಿ ಆಟೋ ಚಾಲಕರಿಗೆ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಬಂಕ್ ಮ್ಯಾನೇಜರ್ ಅದರ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳ ಕೂಡ ನೀಡ್ತಾ ಇರುವಂತದ್ದು. ಪ್ರಮುಖವಾಗಿ ಗ್ರಾಹಕರಲ್ಲಿ ಗರಿಷ್ಠ ಪ್ರಮಾಣ 400 ರೂಪಾಯಿಗೆ ಮಾತ್ರ ಗರಿಷ್ಠ ಪ್ರಮಾಣವಾಗಿ ಗ್ಯಾಸ್ ಅನ್ನ ಹಾಕ್ಲಿಕ್ಕೆ ಅವಕಾಶ ಇದೆ. ಅದರನ್ನ ಹೊರತುಪಡಿಸಿ ಯಾವುದೇ ಗರಿಷ್ಠ ಪ್ರಮಾಣದಲ್ಲಿ ಗ್ಯಾಸ್ ಹಾಕೋದಿಕ್ಕೆ ಅವಕಾಶ ಇಲ್ಲ ಅನ್ನುವಂತ ಒಂದು ಸೂಚನಾ ಫಲಕವನ್ನ ಕೂಡ ನೀಡಿರುವಂತದ್ದು. ಯಾಕಂತ ಹೇಳಿದ್ರೆ ಗ್ಯಾಸ್ ಸರಬರಾಜು ಕಡಿಮೆ ಇದೆ, ಅದರ ಜೊತೆಗೆ ಸರಬರಾಜು ಕಮ್ಮಿ ಇರೋದ್ರಿಂದಾಗಿ ಡಿಮ್ಯಾಂಡ್ ಕೂಡ ಹೆಚ್ಚಳಾಗಿದೆ. ಸುತ್ತಮುತ್ತಲಿನ ಗ್ಯಾಸ್ ಬಂಕ್ಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಈ ನಿಟ್ಟಿನಲ್ಲಿ ಸುಮಾರು ಸಾವಿರಾರು ಆಟೋಗಳು ಈ ಒಂದು ಜಾಗಕ್ಕೆ ಬಂದು ಇರ್ತವೆ. ಅಂತಹ ಸಂದರ್ಭದಲ್ಲಿ ಎಲ್ಲಾ ಆಟೋ ಚಾಲಕರಿಗೆ ಗ್ಯಾಸ್ ಸಿಗೋದು ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ಫುಲ್ ಟ್ಯಾಂಕ್ ಮಾಡಿಸೋದು ಬೇಡ, ಎಲ್ಲಾ ಆಟೋ ಚಾಲಕರು 400 ರೂಪಾಯಿಗೆ ಹಾಕಿ ಅನ್ನುವಂತಹ ಒಂದು ಸೂಚನೆಯನ್ನ ನೀಡಿರುವಂತದ್ದು. ಇನ್ನು ಕಳೆದ 2 ದಿವಸಗಳ ಹಿಂದೆ ಇದೇ ಜಾಗದಲ್ಲಿ ಸಂಪೂರ್ಣವಾಗಿ ಜಗಳ ಆಗಿತ್ತು. ಆಟೋ ಚಾಲಕರು ರಸ್ತೆಯನ್ನ ತಡೆಯುವಂತ ಕೆಲಸವನ್ನ ಮಾಡಿದ್ರು. ಈ ನಿಟ್ಟಿನಲ್ಲಿ ಪೊಲೀಸ್ ಭದ್ರತೆಯನ್ನ ಕೂಡ ಇದೀಗ ಒದಗಿಸಿರುವಂತದ್ದು. ಯಾವುದೇ ರೀತಿಯಾದಂತಹ ಗಲಾಟೆಗಳು ಆಗದೆ ಇರಲಿ ಅನ್ನುವಂತಹ ಕಾರಣಕ್ಕೆ ಬಂಕ್ನ ಸುತ್ತಮುತ್ತ ಸುಬ್ರಹ್ಮಣ್ಯ ನಗರ ಪೊಲೀಸರು ಒಂದು ಬಿಗಿ ಬಂದೋಬಸ್ತನ್ನು ನೀಡಿರುವಂತದ್ದು. ಎಲ್ಲ ಆಟೋ ಚಾಲಕರಿಗೆ ಖುದ್ದಾಗಿ ತಾವೇ 400 ರೂಪಾಯಿಗೆ ಹಾಕ್ಸಿ ಅನ್ನುವಂತಹ ಕೆಲಸವನ್ನ ಪೊಲೀಸ್ ಸಿಬ್ಬಂದಿ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಒಂದು ಕಡೆಯಲ್ಲಿ ಗ್ಯಾಸ್ಗಾಗಿ ಆಟೋ ಚಾಲಕರು ಅಲದಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ನೀಡೋದಕ್ಕೆ ಬಂಕ್ ಮಾಲೀಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇರುವಂತಹ ಸಾವಿರಾರು ಆಟೋಗಳಿಗೆ ಗ್ಯಾಸ್ ನೀಡಲೇ ಹೋದ್ರೆ ಗಲಾಟೆಗಳಾಗತ್ತೆ, ಮತ್ತೆ ಮಾತಿನ ಚಕಮಕಿಗಳಾಗತ್ತೆ. ಈ ನಿಟ್ಟಿನಲ್ಲಿ ಎಲ್ಲಾ ಆಟೋ ಚಾಲಕರುಗಳಿಗೂ ಗ್ಯಾಸ್ ನೀಡುವಂತಹ ಭರವಸೆಯೊಂದಿಗೆ ಸದ್ಯ ಇದೀಗ ಆಟೋ ಚಾಲಕರ ಕ್ಯೂ ಅನ್ನ ಸಂಭಾಳಿಸುವಂತ ಕೆಲಸವನ್ನ ಬಂಕ್ ಮಾಲೀಕರು ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಯಾವುದೇ ರೀತಿಯಾದಂತಹ ಗಲಾಟೆಗಳಾಗಿರ್ಬೋದು, ಮಾತಿನ ವಾಗ್ವಾದ ಆಗಿರ್ಬೋದು ನಡೀದೇ ಇರಲಿ ಅಂತ ಹೇಳಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ನಡೀತಾ ಇರುವಂತದ್ದು. ಒಟ್ಟಿನಲ್ಲಿ ಆಟೋ ಚಾಲಕರು ಪರದಾಡ್ತಾ ಇದ್ರೆ ಗ್ಯಾಸ್ ಸಿಗಲ್ವಾ ಅನ್ನುವಂತ ಆತಂಕ ಮತ್ತಷ್ಟು ಆಟೋ ಚಾಲಕರಲ್ಲಿ ಹೆಚ್ಚಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.